ಸಂದರ್ಭದಲ್ಲಿ ಪದೇ ಪದೇ ಸಂಪುಟ ಪುನರ್ರಚನೆಯ ಕೂಗು ಕೇಳಿ ಬರ್ತಾ ಇದೆ. ಹಿರಿಯ ಶಾಸಕರು ಸಚಿವಾಕಾಂಕ್ಷಿಗಳು ಪದೇ ಪದೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಲೋಕ ಸಮರದ ಬಳಿಕ ಸಂಪುಟ ಪುನರ್ರಚನೆ ಆಗೋದು ಪಕ್ಕಾನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸ್ವತಃ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ನಮಗೆ ವಿಶ್ವಾಸ ಇದೆ, ನಮಗೆ ನಂಬಿಕೆ ಇದೆ, ಲೋಕ ಸಮರದ ಬಳಿಕ ನಾವು ಸಚಿವರಾಗ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಲೋಕ ಸಮರದ ಬಳಿಕ ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಜುಲೈನಲ್ಲಿ ಸಿಎಂ ನನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ, ನಮ್ಮ ಫೈನಾನ್ಸ್ ನೀತಿ ನೋಡಿಕೊಂಡು ಮಂತ್ರಿ ಮಾಡ್ತಾರೆ, ನನ್ನ ಮಂತ್ರಿ ಮಾಡೋದಾಗಿ ಸಿಎಂ ನನಗೆ ಭರವಸೆ ಕೊಟ್ಟಿದ್ದಾರೆ, ಸಂಪುಟ ಪುನರ್ರಚನೆಯ ಸುಳಿವು ಕೊಟ್ಟಿದ್ದಾರೆ ಈ ಮೂಲಕ ಶಾಸಕ ಬಸವರಾಜ ರಾಯರೆಡ್ಡಿ. ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗ್ರಿ, ನಾನು ಹೇಳಿದ್ರೆ ಆರ್ಥಿಕ ಸಲಹೆಗಾರ ಆಗ್ತೇನೆ, ಬಟ್ ಅದಕ್ಕೆ ಅಧಿಕಾರ ಇರಬೇಕು, ಪವರ್ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡಲಿ ನಾನು ಅಂತಾನೆ ಹೇಳ್ಬಿಟ್ಟೆ. ನಾನು ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ನೀನು ಆಗೋ ನಾನು ಇರ್ತೀನಲ್ಲ ಅಂದ್ರು. ಆಯ್ತು ನೀವು ಇದೀನಿ ಅಂತಂದ್ರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವೆಂಬರ್ 3ನೇ ತಾರೀಕೆ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು. ಮತ್ತೆ ಸಿಎಂ ಹೇಳಿದ್ರು ಸಿದ್ದರಾಮಯ್ಯನವರು, ನೀನು ಸದ್ಯಕ್ಕೆ ಆಗಲೇಬೇಕು, ನನ್ನ ಜೊತೆಗೆ ಬಜೆಟ್ ಮಾಡ್ಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು, ನೀನು ಖಂಡಿತ ನಾನು ಜುಲೈನಲ್ಲಿ ನೀನು ಮಂತ್ರಿ ಮಾಡ್ತೇನೆ, ನೋಡೋಣ ನಿನ್ ಫೈನಾನ್ಸ್ ಹೆಂಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಈರಯ್ಯ, ಇದೇ ಮೊದಲ ಬಾರಿಯಲ್ಲ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪದೇ ಪದೇ ಹೇಳ್ತಿದ್ದಾರೆ ಲೋಕಸಮರದ ಬಳಿಕ ನಾನು ಕೂಡ ಸಚಿವನಾಗ್ತೀನಿ ಅಂತ ಭರವಸೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಲೋಕಸಮರದ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸಾ? ಸಿಎಂ ಕೊಟ್ಟಿರುವಂತಹ ಅಭಯ ಏನಂತೆ ಶಾಸಕರಿಗೆ? ಏನ್ ವಿಚಾರಗಳು ಪ್ರಸ್ತಾಪ ಆಗಿದೆ ಶಾಸಕರಿಂದ? ಹೌದು ಶ್ರುತಿ, ನಿಜಕ್ಕೂ ಏನಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರವೂ ಇದುವರೆಗೂ ಕೂಡ ಏನಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಮತ್ತೆ ಸಚಿವಾಕಾಂಕ್ಷಿಗಳು ಹಿರಿಯ ಶಾಸಕರು ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನುವಂತ ಪದೇ ಪದೇ ಬೇಡಿಕೆಗಳು ಹೆಚ್ಚಾಗ್ತಾ ಇದಾವೆ. ಅದರಲ್ಲೂ ಕೂಡ ಏನಂತಂದ್ರೆ ಹಿರಿಯ ಶಾಸಕರು, ಅದರಲ್ಲೂ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮೊದಲಿನೂ ಕೂಡ ಒಂದು ಅಸಮಾಧಾನ ತೆರೆದ್ರು. ಸದ್ಯ ಏನಂದ್ರೆ ಈಗ ಒಂದು ಸಿಎಂ ಅವರು ಏನು ಅಂದ್ರೆ ಆರ್ಥಿಕ ಸಲಹೆಗಾರರಾಗಿ ಬಸವರಾಜ ರಾಯರೆಡ್ಡಿ ಅವರು ನೇಮಕ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸದ್ಯ ಏನಂತಂದ್ರೆ ನಿನ್ನೆ ನಡೆದಂತಹ ರಾಯರೆಡ್ಡಿ ಅವರ ಒಂದು ಅಭಿನಂದನಾ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದಲ್ಲಿ ಮತ್ತೆ ಸಚಿವರಾಗುವಂತ ಒಂದು ಏನಂತಂದ್ರೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಸಭೆಯಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳ್ತಾರೆ ಏನಂದ್ರೆ ಸಿಎಂ ಅವರು ನನಗೆ ಜುಲೈ ನಂತರ ನನ್ನನ್ನ ಒಂದು ಏನು ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂತ ಮಾತನ್ನ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸಿಎಂ ಅವರು ಸಚಿವ ಸಂಪುಟ ಏನೋ ರಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನನ್ನನ್ನ ಹೊರಗಿಡ್ಲಿಕ್ಕೆ ಅವ್ರಿಗೆ ಮನ್ಸಿರ್ಲಿಲ್ಲ, ನನ್ನ ಹೊರಗಿಟ್ಟು ಸಚಿವ ಸಂಪುಟ ರಚನೆ ಮಾಡಕ್ಕೆ ಮನ್ಸು ಇಲ್ಲದೆ ಇದ್ರು ಕೂಡ ರಾಜಕೀಯದಲ್ಲಿ ಕೆಲವಷ್ಟು ಬೆಳವಣಿಗೆಗಳಿಂದ, ಕೆಲವಷ್ಟು ಅನಿವಾರ್ಯ ಕಾರಣಗಳಿಂದ ನಮ್ಮನ್ನ ಹೊರಗಿಟ್ಟಿದ್ದಾರೆ. ಆದ್ರೆ ಜುಲೈನ ನಂತರ ನಮಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಲೋಕಸಭೆ ಚುನಾವಣೆಯ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು ಬಹುತೇಕ ಏನಂತಂದ್ರೆ ಪಕ್ಕಾದಂತಹ ಏನು ವಿಷಯವನ್ನ ಈಗ ಬಸವರಾಜ ರಾಯರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಶ್ರುತಿ. ಈಗ ಓಕೆ ಈರಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.